ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಓಮನ್ ಜತೆ ಒಮ್ಮತ, ಭಾರತೀಯ ರಫ್ತು ಉತ್ಪನ್ನಗಳಿಗೆ ಸುಂಕ ಮುಕ್ತ ಸೌಲಭ್ಯ, 3 ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಫಲಪ್ರದ. ಮುಂದಿನ ವರ್ಷಾಂತ್ಯದ ಒಳಗೆಯೇ ಉಪಗ್ರಹ ಆಧಾರಿತ ಟೋಲ್, ಗಡ್ಕರಿ. ಹೈವೇಲಿ ಎಷ್ಟು ಸಂಚರಿಸುತ್ತೀರೋ ಅಷ್ಟೇ ದೂರಕ್ಕೆ ಶುಲ್ಕ. ಡಿಸೆಂಬರ್ 21ರಿಂದ ಪೋಲಿಯೋ ಲಸಿಕೆಗೆ ಪೂರ್ವ ಪಾಲಿಕೆ ಸಜ್ಜು. 425 ಲಸಿಕಾ ಬೂತ್, 100 ಸಂಚಾರಿ, 64 ಟಾಕ್ಸಿಕ್ ತಂಡ ಸೇರಿ 589 ಲಸಿಕಾ ಘಟಕ ಕಾರ್ಯಾಚರಣೆ. ರಾಜ್ಯದಲ್ಲಿ 1.05 ಲಕ್ಷ ಉದ್ಯೋಗ ಸೃಷ್ಟಿ, 13,129 ಕಿರು ಉದ್ಯಮಗಳ ಆರಂಭಕ್ಕೆ ಪಿಎಂಇಜಿಪಿ ಆರ್ಥಿಕ ನೆರವು. ಕಾಫಿ ಸಂಶೋಧನಾ ಸಂಸ್ಥೆಗೆ 100ರ ಸಂಭ್ರಮ, ನಾಳೆಯಿಂದ 3 ದಿನ ಬಾಳೆಹೊನ್ನೂರಿನಲ್ಲಿ ಶತಮಾನೋತ್ಸವ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶತಾಯುಷಿ ರಾಮ್ ಸುತಾರ್ ನಿಧನ, ಸರ್ದಾರ್ ಪಟೇಲ್ ಕೆಂಪೇಗೌಡ ಪ್ರತಿಮೆ ನಿರ್ಮಾತೃಶಿಲ್ಪಿ. ಭೂ ಸಂತ್ರಸ್ತ ವರ್ತಕರಿಗೆ ಪುನರ್ವಸತಿ ಕಲ್ಪಿಸಲು ಸಿದ್ಧ, ಈಗಾಗಲೇ 1,635 ಎಕರೆ ಭೂಮಿಯ ನಕ್ಷೆಗೆ ಅನುಮತಿ, ಡಿಸಿಎಂ ಡಿಕೆ ಶಿವಕುಮಾರ್. ಸುವರ್ಣ ಸಂಭ್ರಮಾಚರಿಸಿದ ಐಎಎಸ್ಸಿ ಹಳೆ ವಿದ್ಯಾರ್ಥಿಗಳು. ಸತೀಶ್ ಧವನ್ ಸಭಾಂಗಣದಲ್ಲಿ 3 ದಿನಗಳ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ, ಹಿರಿಯ ವಿಜ್ಞಾನಿಗಳ ಉಪನ್ಯಾಸ. ಒಳ ಮೀಸಲು ವಿಧೇಯಕಕ್ಕೆ ಒಪ್ಪಿಗೆ, ಜನಸಂಖ್ಯೆ ಆಧರಿಸಿ ಪರಿಶಿಷ್ಟರ 101 ಜಾತಿಗಳಿಗೆ ಸಮಪಾಲು, ಮಹದೇವಪ್ಪ. ಇಂದು ಭಾರತ ದಕ್ಷಿಣ ಆಫ್ರಿಕಾ ಫೈನಲ್, ಅಹಮದಾಬಾದ್ನಲ್ಲಿ 5ನೇ ಹಾಗೂ ಕೊನೆ ಟಿ20, 2-1 ಮುನ್ನಡೆಯಲ್ಲಿರುವ ಭಾರತ.